ಏನೇನು ಮಾಡ್ತಾರೆ ಕ್ರೌಡ್ ತೋರಿಸೋದು ಹಂಗೆ ಕ್ರೌಡ್ ಹೇಗಿದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಕ್ರೌಡ್ ಎಲ್ಲ ತುಂಬಾ ಜನ ಬಂದಿದ್ದಾರೆ. ಇನ್ನೂ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಇಷ್ಟೊಂದು ಕ್ರೌಡು. ಸೊ ನಾನು ಈ ಕ್ರೌಡ್ ಮಧ್ಯದಲ್ಲಿ ಇಲ್ಲೆಲ್ಲ ಮೂಲೆಯಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಜಗನ್ಮಯ ಅಂತ. ಜಗನ್ಮಯ ಹೆಸರು ಒಂಥರ ಡಿಫ್ರೆಂಟ್ ಇದೆ. ಥ್ಯಾಂಕ್ ಯು. ಇದು ಒಂದ್ಸತಿ ಟೇಸ್ಟ್ ಮಾಡೋದಂತ ವಿಜಯನಗರಕ್ಕೆ ಬಂದಿದ್ವಿ. ಅವಾಗ್ಲಿಂದ ಅಷ್ಟೇ ಸೆಕೆಂಡ್ ಟೈಮ್ ಬಂದಿದ್ದೀವಿ ಟೇಸ್ಟ್ ಮಾಡಕ್ಕೆ. ಹೌದಾ? ಓಕೆ. ಏನು ಯಾರ್ಯಾರು ಬಂದಿದ್ದೀರಾ ಫ್ರೆಂಡ್ಸ್? ನಾನು ಫಸ್ಟ್ ಟೈಮ್ ನಾನು ಒಬ್ಬನೇ ಬಂದಾಗ ಟೇಸ್ಟ್ ಮಾಡಿದೆ. ಈಗ ಒಂದ್ಸತಿ ಅವ್ನಿಗೂ ಟೇಸ್ಟ್ ಮಾಡ್ಸೋಣ ಅಂತ ಇಬ್ಬರು ಬಂದಿದ್ದೀವಿ. ಈ ಸತಿ ಟೇಸ್ಟ್ ಒಂದು ಸ್ವಲ್ಪ ವಿಭಿನ್ನವಾಗಿತ್ತು. ವಿಜಯನಗರಕ್ಕೆ ಬಂದಾಗ ಯಾವುದು ಮಾಮೂಲಿ ಮೋಮೋಸ್ ಇಲ್ಲ ಅಂದ್ರೆ ಗೋಬಿ ತಿಂತಾ ಇರ್ತೀವಿ. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ಒಂದ್ಸತಿ ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ. ಅದೊಂದು ಸ್ವಲ್ಪ ಕಣ್ಸಲ್ಲಿತ್ತು. ಸೊ ಅದಕ್ಕೆ ಅವನು ಒಂದ್ಸತಿ ಕರ್ಕೊಂಡ್ ಬಂದಿದ್ದೀನಿ ಟೇಸ್ಟ್ ಮಾಡೋಣ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಹೇ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ವಿಜಯನಗರ್ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ. ವಿಜಯನಗರ್ ಫುಡ್ ಸ್ಟ್ರೀಟಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ರಾಬೆರಿ ಅನ್ನೋ ಒಂದು ಶಾಪಿಗೆ ಬಂದಿದ್ದೀವಿ. ಈ ರಾಬೆರಿ ಸ್ಪೆಷಾಲಿಟಿ ಏನಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಅಬ್ರಾಡಲ್ಲೆಲ್ಲ ತುಂಬಾ ಫೇಮಸ್ಸು. ಸೊ ಇವರು ಕೂಡ ಒಂದು ಆ ಕಾನ್ಸೆಪ್ಟ್ನ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬ್ಯಾಂಗ್ಳೂರಲ್ಲಿ ತರೋಣ ಅಂತ ಇದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಸ್ಪೆಷಾಲಿಟಿ ಏನಪ್ಪ ಅಂದರೆ ರಾಬೆರಿ ಅಂದರೆ ಸ್ಟ್ರಾಬೆರಿ ಬರುತ್ತಲ್ಲ, ಸ್ಟ್ರಾಬೆರಿ ಅದನ್ನೆಲ್ಲ ಒಂದು ರಾ ಚಾಕ್ಲೇಟಲ್ಲಿ ಮೆಲ್ಟ್ ಮಾಡಿ ಆ ಚಾಕ್ಲೇಟ್ ಎಲ್ಲ ಸ್ಟ್ರಾಬೆರಿಗೆ ಹಾಕ್ಬಿಟ್ಟು ಮಾಡಿಕೊಡ್ತಾರೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತಂತೆ. ನಾನು ಇನ್ನೂ ತಿಂದಿಲ್ಲ, ತಿನ್ನಬೇಕು. ಸೊ ಇವಾಗ ಸ್ಟ್ರಾಬೆರಿ ಸೀಸನ್ ಇಲ್ಲದೆ ಇರೋದ್ರಿಂದ ಇವ್ರ ಹತ್ರ ಸ್ಟ್ರಾಬೆರೀಸು ಅವೈಲಬಲ್ ಇಲ್ಲ. ಸೊ ಹಾಗಾಗಿ ಕಿವಿ ಫ್ರೂಟ್ಸ್ ತಂದಿದ್ದಾರೆ. ಕಿವಿ ಫ್ರೂಟ್ಸಲ್ಲಿ ಇವರು ಆ ಒಂದು ಚಾಕ್ಲೇಟ್ ಇದು ಮಾಡಿಕೊಡ್ತಾರೆ, ಮಿಕ್ಸ್ ಮಾಡಿಕೊಡ್ತಾರೆ. ಚೆನ್ನಾಗಿರುತ್ತಂತೆ. ಇವ್ರ ಹತ್ರ ಫೀಸ್ಟ್ ಅಂತ ಇನ್ನೊಂದು ಆಪ್ಷನ್ ಕೂಡ ಇದೆ. ಫೀಸ್ಟಲ್ಲಿ ನಿಮಗೆ ಎಲ್ಲ ಥರ ಮಿಕ್ಸ್ ಮಾಡಿ ಕೊಡ್ತಾರೆ, ಅದು ಕೂಡ ತಿನ್ನೋಣ. ಸೊ ಇದು ವಿಜಯನಗರ್ ಫುಡ್ ಸ್ಟ್ರೀಟಲ್ಲಿ ಲೊಕೇಟ್ ಆಗಿದೆ. ಬನ್ನಿ ಇಲ್ಲಿ ಏನೇನು ಮಾಡ್ತಾರೆ ಕ್ರೌಡ್ ತೋರಿಸೋದು ಹಂಗೆ ಕ್ರೌಡ್ ಹೇಗಿದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಕ್ರೌಡ್ ಎಲ್ಲ ತುಂಬ ಜನ ಬಂದಿದ್ದಾರೆ. ಇನ್ನೂ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಇಷ್ಟೊಂದು ಕ್ರೌಡು. ಸೊ ನಾನು ಈ ಕ್ರೌಡ್ ಮಧ್ಯದಲ್ಲಿ ಇಲ್ಲೆಲ್ಲ ಮೂಲೆಯಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಇವನ್ ಆಪೋಸಿಟಲ್ಲೂ ನಂಗೆ ನಿಲ್ಲಕ್ಕೆ ಜಾಗ ಇಲ್ಲ, ಅದಕ್ಕೆ ಈ ಮೂಲೆ ಸಂದಿಲ್ ಬಂದ್ಬಿಟ್ಟಿದ್ದೀನಿ ನಾನು. ಸೊ ಬನ್ನಿ ಇವಾಗ ನಾನು ತಿಂದು ಹೇಗಿದೆ ಈ ರಾಬೆರಿ, ಯಾಕೆ ಇಷ್ಟು ಜನ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ಸೊ ವೀಕ್ಷಕರೇ, ಇವಾಗ ನೂಕುನುಗ್ಗಲಲ್ಲಿ ಒಂದು ಈ ರಶಲ್ಲಿ ನನಗೂ ಸಿಕ್ಕಿದೆ. ಫೀಸ್ಟ್ ಅಂತ ಇದ್ರ ಹೆಸರು. ನೀವು ನೋಡ್ತಾ ಇರ್ಬೋದು. ನಾನು ಈ ಫೀಸ್ಟ್ನ ಯಾಕೆ ತರಿಸ್ತೆ ಅಂದರೆ, ಸತೀಶ್ ತೋರಿಸೋಂಗೆ ಈ ಫೀಸ್ಟ್ನ ಯಾಕೆ ತರಿಸ್ತೆ ಅಂದರೆ, ಇದರಲ್ಲಿ ನಿಮಗೆ ಎಲ್ಲ ಮಿಕ್ಸ್ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ಇದು ಒಂಥರ ಕೇಕ್ ಕೊಟ್ಟಿದ್ದಾರೆ, ಸಾಫ್ಟ್ ಆಗಿರೋ ಕೇಕು, ಮತ್ತು ಬ್ರೌನಿ ಕೊಟ್ಟಿದ್ದಾರೆ. ಬ್ರೌನಿ ಆದಮೇಲೆ ಕಿವಿ ಫ್ರೂಟ್ಸ್ ಕೊಟ್ಟಿದ್ದಾರೆ, ಬನಾನಸ್ ಇದೆ, ಆ್ಯಪಲ್ ಇದೆ, ಆಮೇಲೆ ಇಲ್ಲೊಂಥರ ಚಾಕ್ಲೇಟ್ ಇದೆ. ಇದೊಂಥರ ಸ್ಪಾಂಜಿ ಟೈಪಲ್ಲಿ ಇದೆ ಚಾಕ್ಲೇಟು. ಇದಿಷ್ಟು ಕೊಡ್ತಾರೆ. ಇದಿಷ್ಟಕ್ಕೆ 3 ಥರ ಚಾಕ್ಲೇಟ್ ಸಿರಪ್ ಕೊಡ್ತಾರೆ. ಇದು ಬಂದು ಮಿಲ್ಕ್ ಚಾಕ್ಲೇಟು, ಇದು ವೈಟ್ ಚಾಕ್ಲೇಟು, ಮತ್ತು ಇದು ಡಾರ್ಕ್ ಚಾಕ್ಲೇಟು. ಸೊ ಇದರಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋ ಅಂಥದ್ದು. ಸೊ ಬನ್ನಿ ಹಾಗಾದರೆ ತಿನ್ನೋಣ ಹೇಗಿದೆ ಅಂತ. ಫಸ್ಟು ನಾನು ಕಿವಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ, ಕಿವಿಯಿಂದ ನಾನು ಫಸ್ಟು ಸ್ಟಾರ್ಟ್ ಮಾಡ್ತೀನಿ. ಕಿವಿಗೆ ನಾನು ಮಿಲ್ಕ್ ಚಾಕ್ಲೇಟ್ ತೊಗೋತೀನಿ. ಸೊ ಮಿಲ್ಕ್ ಚಾಕ್ಲೇಟಲ್ಲಿ ಕಿವಿ ಇದೆ. ಬನ್ನಿ ಕಿವಿ ತಿನ್ನೋಣ ಹೇಗಿದೆ ಅಂತ. ಚೇಸ್. ಓಹ್, ಏನೋ ಒಂಥರ ಡಿಫ್ರೆಂಟ್ ಆಗೈತೆ. ನಾನು ಇಲ್ಲಿವರೆಗೂ ಚಾಕ್ಲೇಟಲ್ಲಿ ಕಿವಿ ಫ್ರೂಟ್ನ ತಿಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಸೀರಿಯಸ್ಲಿ ಮಸ್ತಾಗಿದೆ ಮಾತ್ರ ಕಿವಿ ಫ್ರೂಟು. ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನು ಗೊತ್ತಾ, ಆ ಕಿವಿ ಫ್ರೂಟಲ್ಲಿ ಒಂದು ಸ್ವಲ್ಪ ಟ್ಯಾಂಗಿನೆಸ್ ಇರುತ್ತೆ, ಮತ್ತು ಚಿಕ್ಕ ಸೀಡ್ಸ್ ಎಲ್ಲ ಬರುತ್ತಲ್ಲ, ಆ ಟ್ಯಾಂಗಿನೆಸ್ಸು ಈ ಚಾಕ್ಲೇಟಲ್ಲಿ ಮಿಕ್ಸ್ ಆದಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಚಾಕ್ಲೇಟ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸಖತ್ ಡಿಫ್ರೆಂಟ್ ಆಗಿದೆ ಗುರು. ಮಾತ್ರ ನನಗೆ ಏನು ಎಕ್ಸ್ಪ್ಲೈನ್ ಮಾಡೋಕೆ ಗೊತ್ತಾಗ್ತಿಲ್ಲ. ಮಾತ್ರ ನಿಜವಾಗ್ಲೂ ಸಖತ್ ಡಿಫ್ರೆಂಟ್ ಆಗೈತೆ, ಅಷ್ಟು ಮಾತ್ರ ನಾನು ಹೇಳ್ಬೋಲೆ. ಸೂಪರು. ಸೊ ಇವಾಗ ಬಾಳೆಹಣ್ಣು ವೈಟು, ಇಲ್ಲಿದೆ ಚಾಕ್ಲೇಟ್ ಡಾರ್ಕು. ಸೊ ಈ ಡಾರ್ಕ್ ಚಾಕ್ಲೇಟಲ್ಲಿ ಬಿಳಿ ಬಾಳೆಹಣ್ಣು ಇಲ್ಲಿ ನೋಡಿ ಕಪ್ಪಗಾಗೋಯ್ತು. ಬನ್ನಿ ಇದು ಹೇಗಿದೆ ಅಂತ ನೋಡೋಣ. ಚೇಸ್. ಬನಾನಾಗೆ ಡಾರ್ಕ್ ಚಾಕ್ಲೇಟ್ಗೆ
ಒಂಥರ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ನು. ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಬಿಟರ್ನೆಸ್ ಇರುತ್ತೆ, ಬನಾನಾ ಸ್ವೀಟ್ ಇರುತ್ತೆ. ಸೊ ಎರಡು ಥರ ಮೇಂಟೈನ್ ಆಗ್ತಾ ಇದೆ ಇವಾಗ. ಆ್ಯಪಲ್ ಹೇಗಿದೆ ಅಂತ ತಿನ್ನೋಣ. ಆ್ಯಪಲ್ ವಿತ್ ಡಾರ್ಕ್ ಚಾಕ್ಲೇಟ್ ನೋಡಿ. ಆ್ಯಪಲ್ಲು ಆ್ಯಕ್ಚುಲಿ ನಾನು ಡಾರ್ಕ್ ಚಾಕ್ಲೇಟಲ್ಲಿ ತಿನ್ನಲ್ಲ, ಮಿಲ್ಕ್ ಚಾಕ್ಲೇಟ್ ವೈಟ್ ಚಾಕ್ಲೇಟಲ್ಲಿ ತಿಂತೀನಿ. ವೈಟ್ ಚಾಕ್ಲೇಟಲ್ಲಿ ಆ್ಯಪಲ್ ತಿಂತಾ ಇದ್ದೀನಿ. ಹೇಗಿದೆ ನೋಡೋಣ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ಏನೋ ಒಂಥರ ಹೇಳೋಕ್ಕೆ ಆಗಲ್ಲ. ನಾನು ಈ ಥರ ಕಾಂಬಿನೇಷನ್ ಫುಡ್ಡು ಯಾವತ್ತೂ ಟ್ರೈ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಪಲ್ ವಿತ್ ವೈಟ್ ಚಾಕ್ಲೇಟ್ ಒಂಥರ ಚೆನ್ನಾಗಿದೆ. ಸೊ ಈಗ ಕೇಕ್ ಥರ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು, ಒಂಥರ ಸ್ಪಾಂಜಿಯಾಗಿ ಕೇಕ್ ಥರ ಇದೆ. ಇದನ್ನು ಡಾರ್ಕ್ ಚಾಕ್ಲೇಟಲ್ಲಿ ತಿಂದು ನೋಡಲೇಬೇಕು ನಾನು ಹೇಗಿದೆ ಅಂತ. ಡಾರ್ಕ್ ಚಾಕ್ಲೇಟ್ ಸಿರಪ್ಪು ಇದು ಹೀರ್ಕೊಂಡ್ಬಿಡ್ತು ಕೇಕು. ಅಬ್ಬಬ್ಬಬ್ಬಬ್ಬಬ್ಬ, ಕೇಕು ಸ್ವೀಟು, ಇದು ಸ್ವೀಟು, ಹೆವಿ ಸ್ವೀಟ್ ಆಗೋಯ್ತು. ಆದರೂ ಚೆನ್ನಾಗಿದೆ, ಒಂಥರ ಮಜಾ ಬರುತ್ತೆ ತಿಂದರೆ. ಫ್ಲೇವರ್ಫುಲ್ ಆಗಿದೆ ಮಾತ್ರ. ಚಾಕ್ಲೇಟ್ ಇದೆ, ಇದೇನೋ ಚಾಕ್ಲೇಟು ನೋಡಿ, ಸ್ಪಾಂಜಿ ಆಗಿದೆ ಈ ಚಾಕ್ಲೇಟು. ಸಖತ್ ಸ್ಪಾಂಜಿ ಆಗಿದೆ ಗುರು. ನೋಡಿ ಈ ಥರ ಇರುತ್ತೆ ಈ ಚಾಕ್ಲೇಟು. ಇದೇನಿದು ಗೊತ್ತಾಗ್ತಿಲ್ಲ ನನಗೆ, ಯಾವುದ್ರಲ್ಲಿ ತಿನ್ನಬೇಕು ಅಂತಲೂ ಗೊತ್ತಾಗ್ತಿಲ್ಲಪ್ಪ. ಇದರಲ್ಲೇ ತಿನ್ಬಿಡೋಣ. ಸೊ ನಾನು ಇದರಲ್ಲಿ ತಿಂತೀನಿ ಇದನ್ನ. ಇನ್ನೂ ಒಂಥರ ವಿಚಿತ್ರವಾಗಿದೆಯಲ್ಲ ಗುರು. ಒಂಥರ ಚೆನ್ನಾಗಿದೆ, ಅದರ ಒಟ್ಟಿನಲ್ಲಿ ವಿಚಿತ್ರವಾಗಿದ್ರು ಚೆನ್ನಾಗಿದೆ, ಏನೋ ಡಿಫ್ರೆಂಟ್ ಟೇಸ್ಟು. ಆಮೇಲೆ ನನ್ನ ಫೇವ್ರೇಟು ಬ್ರೌನಿ, ಚಾಕೋ ಬ್ರೌನಿ. ಇದನ್ನು ಕೂಡ ನಾನು ವೈಟ್ ಚಾಕ್ಲೇಟಲ್ಲೇ ತಿನ್ನೋಕೆ ಇಷ್ಟಪಡ್ತೀನಿ. ನೋಡೋಣ ಹೇಗಿದೆ ಅಂತ. ಚಾಕೋ ಬ್ರೌನಿ ತೊಗೊಂಡು ಇದ್ರಲ್ಲಿ ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಹಾ ಹಿಂಗೆ ತಿನ್ನಬೇಕು ಗುರು. ತಿಂದರೆ ಚೇಸ್. ಇದಂತೂ ಮಸ್ಟ್ ಟ್ರೈ. ಚಾಕೋ ಬ್ರೌನಿಗೆ ವೈಟ್ ಚಾಕ್ಲೇಟ್ಗಂತೂ. ಯಾಕಂದರೆ ಚಾಕೋ ಬ್ರೌನಿಲಿ ಡಾರ್ಕ್ ಚಾಕ್ಲೇಟ್ದು ಒಂದು ಟೇಸ್ಟ್ ಮೊದಲೇ ಇರುತ್ತೆ, ಹಂಗಾಗಿ ನಾನು ವೈಟ್ ಚಾಕ್ಲೇಟ್ ತೊಗೊಂಡೆ. ಸಖತ್ ಬ್ಯಾಲೆನ್ಸ್ಡ್ ಆಗಿದೆ ಟೇಸ್ಟು, ಒಂಥರ ಡಿಫ್ರೆಂಟ್ ಆಗಿದೆ ಗುರು ಟೇಸ್ಟು. ಅಷ್ಟನ್ನು ಮಾತ್ರ ಹೇಳ್ಬೋದೆ. ಫೀಸ್ಟ್ ಆಯಿತು. ಫೀಸ್ಟ್ ಆದಮೇಲೆ ಇವಾಗ ನೆಕ್ಸ್ಟು ಬೇರೆ ಬೇರೆ ಡಿಶಸ್ಸು ಕೂಡ ಇದೆ ಇಲ್ಲಿ. ಬನ್ನಿ ಬೇರೆ ಯಾವ ಡಿಶ್ಶು ಚೆನ್ನಾಗಿದೆ ನೋಡ್ಬಿಟ್ಟು ತೊಗೊಂಡು ಟ್ರೈ ಮಾಡೋಣ. ಚೆಸ್. ಸೊ ವೀಕ್ಷಕರೇ, ಇವಾಗ ಚಾಕೋ ವೇಫರ್ಸ್ ತೊಗೊಂಡಿದ್ದೀವಿ. ಈ ಚಾಕೋ ವೇಫರ್ಸ್ ಹಂಗೆ ನೋಡಿ ಹೇಗಿದೆ ಅಂತ. ಸೊ ಇದರಲ್ಲಿ ನಿಮಗೆ ವೇಫರ್ಸಲ್ಲಿ ಮೇಲ್ಗಡೆ ಸ್ಪ್ರಿಂಕ್ಲಿಂಗ್ ಎಲ್ಲ ಮಾಡಿ ಮತ್ತು ಇದು ಚಾಕ್ಲೇಟ್ ಸಿರಪ್ಸ್ ಎಲ್ಲ ಹಾಕ್ತಾರೆ. ವೈಟ್ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟು ಮತ್ತು ಮಿಲ್ಕ್ ಚಾಕ್ಲೇಟು, 3 ಥರ ಚಾಕ್ಲೇಟ್ಸು ಹಾಕ್ತಾರೆ. ಸೊ ಅದು ವೇಫರ್ಸ್ ಮೇಲೆ ಹಾಕ್ತಾರೆ. ನೋಡಿ ಇಲ್ಲಿ ವೇಫರ್ಸ್ ಇದೆಯಲ್ಲ. ಸೊ ಚಾಕೋ ವೇಫರ್ಸು ಈ ಥರ ಇದೆ ನೋಡಿ, ಅಡಿಲೆಲ್ಲ ವೇಫರ್ಸು. ಹೇಗಿದೆ ಅಂತ ನೋಡೋಣ ತಿಂದು. ಶೇಸ್. ವೇಫರ್ಸ್ ಅಂತೂ ಸಖತ್ತಾಗಿದೆ ಗುರು. ಮೈನು ಇವ್ರು ಚಾಕ್ಲೇಟ್ ಸಿರಪ್ ಕೊಡ್ತಾರಲ್ಲ ಅದರದ್ದೇ ಟೇಸ್ಟ್ ಬರ್ತಾ ಇರೋದು. ವೇಫರ್ಸ್ ಅಗಿಬೇಕಾದ್ರೆ ಆ ಸಿರಪ್ ಎಲ್ಲ ಫುಲ್ಲು ಬಾಯಲ್ಲೆಲ್ಲ ಸ್ಪ್ರೆಡ್ ಆಗಿ ಒಂಥರ ಆ ಚಾಕ್ಲೇಟು ಟೇಸ್ಟ್ ರಿಲೀಸ್ ಆಗುತ್ತೆ ಫುಲ್ ಬಾಯಿ ಪೂರ್ತಿ. ಅಗಿಬೇಕಾದ್ರೆ ಸಖತ್ ಜ್ಯೂಸಿಯಾಗಿ ಸಖತ್ತಾಗಿದೆ ವೇಫರ್ಸು. ಇನ್ನೊಂದು ಬೈಟ್ ಹೋಗ್ತೀನಿ. ಸೊ ಈ ವೇಫರ್ಸೊಂದಿಗೆ ನಮ್ಮ ಇವತ್ತಿನ ಈ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಬಂದಿದೆ ವೀಕ್ಷಕರೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಒಂದು ಹೊಸ ಫುಡ್ ಕಾರ್ಟು, ಅಂದರೆ ಕಂಪ್ಲೀಟ್ಲಿ ಚಾಕ್ಲೇಟಲ್ಲಿ ನಿಮಗೆ ಫ್ರೂಟ್ಸು ಮತ್ತು ವೇಫರ್ಸು, ಐಸ್ ಕ್ರೀಮ್ಸು, DBC ಪ್ರತಿಯೊಂದು ಸಿಗುತ್ತೆ. DBC 99 ರೂಪೀಸ್ಗೆ ಸಿಗುತ್ತೆ. ಸೊ ಬಂದಾಗ ವಿಜಯನಗರ ಕಡೆ ಇದ್ದರೆ ಅಥವಾ ವಿಜಯನಗರ ಕಡೆ ಬರೋದಾದರೆ ಈ ಒಂದು ಡಿಫ್ರೆಂಟ್ ಆಗಿರೋವಂಥ ಫುಡ್ ಕಾರ್ಟಿಗೆ ಬಂದು ಡಿಫ್ರೆಂಟ್ ಆಗಿರೋವಂಥ ಫುಡ್ ಎಲ್ಲ ನೀವು ಟೇಸ್ಟ್ ಮಾಡ್ಬೋದು. ಕಿವಿ ಚಾಕ್ಲೇಟ್ ಆಗಿರ್ಬೋದು, ಫೀಸ್ಟ್ ಆಗಿರ್ಬೋದು, ಚಾಕೋ ವೇಫರ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಸಿಗುತ್ತೆ. ಬಂದ್ಬಿಟ್ಟು ಇಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ತುಂಬ ರಶ್ ಇರುತ್ತೆ, ತುಂಬ ಜನ ಇರ್ತಾರೆ. 6:30 ಓಪನ್ ಆಗುತ್ತೆ. ಬನ್ನಿ, ತಿನ್ನಿ, ಮಜಾ ಮಾಡಿ. ಇದೇ ಥರ ಟೇಸ್ಟಿ ಆಗಿರೋ ಕಂಟೆಂಟ್ಗೆ ಶ್ರೇಯೂಸ್ ಕೆಫೆನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲದರಲ್ಲೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.